ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿಮ್ಮ ಸ್ನೇಹ ಸಂಗಮ ಚಾನಲ್ಗೆ ನಿಮ್ಮ ಗೆಳತಿ ವೀಣಾಳಿಂದ ಸ್ವಾಗತ. ಈ ದಿನ ಭಾನುವಾರ, ನಾನು ಮತ್ತು ನನ್ನ ಹಸ್ಬೆಂಡ್ ನೆಲಮಂಗಲಕ್ಕೆ ಹೊರಟಿದ್ದೀವಿ. ಕಾರಣ ಏನಂತಂದರೆ, ನೆಲಮಂಗಲದ ಇಸ್ಕಾನ್ ಟೆಂಪಲ್ನಲ್ಲಿ ಇವತ್ತು ಜನ್ಮಾಷ್ಟಮಿ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಹೋಮ, ಪೂಜೆ ಮತ್ತು ಇನ್ನೂ ಅನೇಕ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಅದರೆಲ್ಲದರಲ್ಲೂ ಕೂಡ ನಾನು ಭಾಗವಹಿಸಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಮತ್ತು ಯಜಮಾನರು ಹೊರಟಿದ್ದೀವಿ. ಇವತ್ತು ಏನೇನಾಗುತ್ತೆ, ಇವಾಗ ಬೆಳಗ್ಗೆ 8 ಗಂಟೆ ಆಗಿದೆ. ಇವತ್ತು ಏನೇನಾಗುತ್ತೆ ಈ ದಿನ ಎಲ್ಲ ಅಂತ ಹೇಳಿ ಈ ಒಂದು ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಸಂಡೇ. ಕೃಷ್ಣನಿಗೋಸ್ಕರ ಬೆಣ್ಣೆ ತೊಗೊಂಡು ಹೊರಟಿದ್ದೀನಿ. ಕೃಷ್ಣನ ಕೃಪೆ ನಮ್ಮೆಲ್ರಿಗೂ ಆಗಲಿ ಅಂತ ಹೇಳಿ ಬೇಡ್ಕೊಳ್ತೀನಿ. ಹೋಗಿ ತಲುಪಿದ ನಂತರ ದೇವಾಲಯದಲ್ಲಿ ಪೂಜೆ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ಮತ್ತು ಏನು ಅಲ್ಲಿ ಸಂಕೀರ್ತನೆ ನಡೀತಾ ಇತ್ತು, ಮತ್ತು ಆ ಒಂದು ಶಂಖನಾದ ಎಲ್ಲನೂ ಕೂಡ ಯಾವುದೂ ಸೌಂಡನ್ನು ತೆಗೆದಿರ ಹಾಗೆ ಕೊಟ್ಟಿದ್ದೀನಿ. ಯಾಕೆಂತಂದರೆ ಆ ಒಂದು ಏನು ದೇವಾಲಯದಲ್ಲಿ ಆ ಒಂದು ಪಾಸಿಟಿವ್ ವೈಬ್ಸ್ ಇತ್ತು, ಅದು ಕೂಡ ನಿಮ್ಮ ವಿಡಿಯೋ ಮೂಲಕ ನಿಮ್ಮ ಮನಸ್ಸನ್ನು ತುಂಬಲಿ, ಪ್ರವೇಶಿಸಲಿ ಅನ್ನೋಂಥ ದೃಷ್ಟಿಯಿಂದ ಹಾಗೆ ಕೊಟ್ಟಿದ್ದೀನಿ. ಶಂಖನಾದ ತುಂಬ ಒಳ್ಳೆಯದು ಅಂತ ನಿಮಗೆ ಗೊತ್ತಿರ್ಬೋದು. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಏನು ನಡೀತು ಅನ್ನೋದನ್ನು ನಾನು ನಿಮಗೆ ಎಲ್ಲನೂ ಕೂಡ ಕೊಟ್ಟಿದ್ದೀನಿ. ಅದನ್ನು ನೋಡಿ ಸಂತೋಷ ಪಡಿ, ಮತ್ತು ಭಗವಂತನ ನಾಮಸ್ಮರಣೆಯನ್ನು ಕೇಳಿ, ಸಾಧ್ಯ ಆದರೆ ನೀವು ಕೂಡ ನಾಮಸ್ಮರಣೆಯನ್ನು ಮಾಡಿ ಆ ಭಗವಂತನ ಕೃಪಾ ಕಟಾಕ್ಷ ನಿಮ್ಮೆಲ್ಲರಿಗೂ ಕೂಡ ದೊರೀಲಿ ಅಂತ ಹೇಳಿ ಬೇಡ್ಕೊಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿವಿಧ ರೀತಿಯ ಉಪಯುಕ್ತವಾದಂತಹ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ.
तानि नामादेशं यथाक्रमं पुष्प तानि पात्राणि उत्तानानि कृत्वा पुनः प्रोक्षणीयं मंत्रेण प्रादक्षिण्येन स्नापयित्वा